ದಿ ಒಡಿಸಿ. ಇದು ಕ್ರಿಸ್ಟೋಫರ್ ನೋಲನ್ ಅವರು ಡೈರೆಕ್ಟ್ ಮಾಡಿರುವಂತ ಒಂದು ಗ್ರೀಕ್ ಮೈಥಾಲಜಿಕಲ್ ಚಿತ್ರ. ಇನ್ನ ಇದರ ಕತೆ ವಿಷಯಕ್ಕೆ ಬರೋದಾದ್ರೆ, ಒಂದು ಸಣ್ಣ ರಾಜ್ಯದ ಕಿಂಗ್ ಆಗಿರುವಂತ ಒಡಿಸೆಸ್ ಅವನ ವೈಫ್ ಹತ್ರ ಟ್ರಾಯ್ ಎಂಬ ಯುದ್ಧ ಮುಗಿಸಿ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೋಗಿರ್ತಾನೆ. ಆದ್ರೆ ಆ ಯುದ್ಧ ಮುಗಿಯೋಕೆ ಸುಮಾರು 10 ವರ್ಷ ಬೇಕಾಗುತ್ತೆ. ಮುಂದೆ ಅವನು ಆ ಯುದ್ಧ ಮುಗಿಸಿ ಅವನ ರಾಜ್ಯಕ್ಕೆ ಹಿಂತಿರುವಾಗ ಅವನು ತಗೊಳ್ಳೋವಂಥ ಕೆಲವೊಂದು ಡಿಸಿಷನ್ ನಿಂದ ಅವನು ಬರುವ ದಾರಿಯಲ್ಲಿ ದಾರಿ ತಪ್ಪಿ ಎಲ್ಲೆಲ್ಲಿಗೂ ಹೋಗ್ಬೇಕಾಗಿ ಬರುತ್ತೆ. ಸೊ ಮುಂದೆ ಆ ಪ್ರೋಸೆಸ್ನಲ್ಲಿ ಅವನಿಗೆ ತುಂಬಾನೇ ಪ್ರಾಬ್ಲಮ್ಗಳು ಬರ್ತವೆ. ಮತ್ತೆ ಅವನು ತನ್ನ ರಾಜ್ಯಕ್ಕೆ ಹಿಂತಿರುಗಿ ಅವನ ವೈಫ್ನ ಮೀಟ್ ಮಾಡ್ತಾನೋ ಇಲ್ವೋ ಎಂಬ ಅಡ್ವೆಂಚರ್ ಸ್ಟೋರಿಯನ್ನ ನೀವು ಸಿನಿಮಾದಲ್ಲಿ ನೋಡ್ತೀರಾ. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದ್ರೆ ಇದರಲ್ಲಿ ಇದ್ದಂಥ ಸೆಕೆಂಡ್ ಹಾಫ್. ಆ್ಯಕ್ಚುಲಿ ಸಿನಿಮಾದ ಸ್ಟೋರಿ ನೋಡೋಕೆ ಸಿಗೋದೆ ಇದರ ಸೆಕೆಂಡ್ ಹಾಫ್ನಲ್ಲಿ. ಯಾಕಂದರೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಕೆಲವು ಸೆಟ್ ಆಫ್ ಎಪಿಸೋಡ್ಸ್ಗಳು, ಲೈಕ್ ಆ ಗುಹೆಯಲ್ಲಿ ನಡೆಯುವಂಥ ಸೀಕ್ವೆನ್ಸಸ್ ಆಗಿರ್ಬೋದು, ಹಾಗೆ ಆ ಮಾಟಗಾತಿಯ ಸೀನ್ಸ್ ಆಗಿರ್ಬೋದು, ಹಾಗೆ ಮೈನ್ ಆಗಿ ಸಮುದ್ರದ ಮಧ್ಯದಲ್ಲಿ ನಡೆಯುವಂಥ ಕೆಲವು ಸೆಟ್ ಆಫ್ ಪೋರ್ಷನ್ಸ್ಗಳಾಗಿರ್ಬೋದು ಸಿನಿಮಾದಲ್ಲಿ ಹೈಲೈಟ್ ಅಂತೀವಿ. ಅದರಲ್ಲೂ ಮೇಯ್ನ್ ಆಗಿ ಆ ಗುಹೆಯಲ್ಲಿ ಬರುವಂಥ ಕೆಲವೊಂದು ಪೋರ್ಷನ್ಸ್ಗಳಿದಾವಲ್ಲ, ಸಖತ್ತಾಗಿತ್ತು ಗುರು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಆ ಪೋರ್ಷನ್ಸ್ ಅಲ್ಲಂತೂ. ಇನ್ನು ಸಿನಿಮಾ ಫಸ್ಟಿಗೆ ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ, ಆದರೆ ಸಿನಿಮಾ ಸೆಕೆಂಡ್ ಹಾಫ್ಗೆ ಹೋಗ್ತಾ ಹೋಗ್ತಾ ಸಿನಿಮಾ ಆಟೋಮೆಟಿಕ್ ಆಗಿ ಪಿಕಪ್ ಆಗಿಬಿಡುತ್ತೆ. ಆ್ಯಂಡ್ ಕೊನೆಗೆ ಸಿನಿಮಾ ಕ್ಲೈಮ್ಯಾಕ್ಸ್ ಹೊತ್ತಿಗೆ ಪೀಕ್ ಲೆವೆಲಲ್ಲಿ ಹೋಗಿ ನಿಂತುಬಿಡುತ್ತೆ. ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಖತ್ತಾಗಿ ವರ್ಕ್ ಆಯಿತು. ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ಪೋರ್ಷನ್ನ. ಇನ್ನು ಸಿನಿಮಾದಲ್ಲಿರುವಂಥ ವಿಜುವಲ್ಸ್ ವಿಷಯಕ್ಕೆ ಬರೋದಾದ್ರೆ, ಲಿಟ್ರಲಿ ಹೇಳ್ತೀನಿ ಗುರು, ರಿಯಲಿಸ್ಟಿಕ್ ಫೀಲ್ ಕೊಡ್ತಿದ್ವು. ಸಿನಿಮಾದಲ್ಲಿ ಯಾವುದೇ ಗ್ರಾಫಿಕ್ ಯೂಸ್ ಮಾಡಿಲ್ಲ ಅಂತ ಕೇಳಿ ಇನ್ನೂ ಶಾಕ್ ಆಯ್ತು ಗುರು. ದಿಸ್ ಈಸ್ ದಿ ಮ್ಯಾಜಿಕ್ ಆಫ್ ನೋಲನ್ ಸಿನಿಮಾ ಅನ್ಬೋದು. ಇನ್ನು ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್ಗಳು ಕಮ್ಮಿ ಇರೋದಾದ್ರೂ ಇರೋ ಒಂದೆರಡು ಆಕ್ಷನ್ ಸೀನ್ಸ್ಗಳು ಅಂತ ಹೈ ಲೆವೆಲ್ಗೆ ಏನಿಲ್ಲ, ಒಂದು ಡೀಸೆಂಟ್ ಫೀಲ್ನ ಕೊಟ್ಟು ಅಂತೀನಿ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ಒಡಿಸಿಯಸ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋ ಆಕ್ಟರ್ ಮಾತ್ರ ಸಿನಿಮಾದಲ್ಲಿ ಡಾಮಿನೇಟ್ ಮಾಡಾಕಿದ್ದಾರೆ ಅನ್ಬೋದು. ಆ ಲೆವೆಲ್ಗೆ ಇತ್ತು ಆ ಕ್ಯಾರೆಕ್ಟರ್ನ ಆರ್ಕ್ ಮಾಡ್ತಾ. ಸೊ ಇಷ್ಟ ಆಗುತ್ತೆ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ಮೈನ್ ಆಗಿ ಸಿನಿಮಾದಲ್ಲಿ ನೆಗೆಟಿವ್ ಅನ್ಸಿದೆ ಅಂದ್ರೆ ಇದರ ಸ್ಕ್ರೀನ್ ಪ್ಲೇ ಅಂತೀನಿ. ಸಿನಿಮಾದ ಮೊದಲ 40 to 50 ಮಿನಿಟ್ಸ್ ಅಲ್ಲಿ ಏನ್ ಆಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆ ಲೆವೆಲ್ಗೆ ಸಿನಿಮಾದಲ್ಲಿ ಸ್ಟೋರಿ ಅನ್ನೋದನ್ನ ಫುಲ್ ಕನ್ಫ್ಯೂಸಿಂಗ್ ಆಗಿ ಇಟ್ಟಿರ್ತಾರೆ. ಹಾಗೆ ಸಿನಿಮಾದಲ್ಲಿ ಎಡಿಟಿಂಗ್ ಅನ್ನೋದು ತುಂಬಾನೇ ವೀಕ್ ಆಗಿತ್ತು. ಅಂದ್ರೆ ಸಿನಿಮಾದಲ್ಲಿ ತುಂಬಾ ಕಡೆ ಕಟ್ನ ಆಡ್ ಮಾಡಿರೋದ್ರಿಂದ ಒಂಥರ ಗ್ರಿಂಚಿ ಫೀಲ್ ಅನಿಸ್ತು. ಸೊ ಇನ್ನೊಂದೇನೋ ಅಂದ್ರೆ, ಸಿನಿಮಾದಲ್ಲಿರುವಂಥ ಮ್ಯೂಸಿಕ್ ಸಿನಿಮಾದಲ್ಲಿ ಆ್ಯಡ್ ಮಾಡಿದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ಲಿಲ್ಲ ಗುರು. ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ಎಲ್ಲೂ ಕೂಡ ಫೀಲ್ ಆಗ್ಲಿಲ್ಲ ನನಗೆ. ಅಂದ್ರೆ ಸಿನಿಮಾದಲ್ಲಿ ಸ್ಟ್ರೆಂತ್ ಇಲ್ಲ ಅಂತಲ್ಲ, ಏನೋ ಒಂಥರ ಕನೆಕ್ಟ್ ಆಗ್ಲಿಲ್ಲ ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳಾಗಿರ್ಬೋದು, BGMsಗಳಾಗಿರ್ಬೋದು. ಸೊ ಏನೋ ಅಂದ್ರೆ ಸಿನಿಮಾದಲ್ಲಿರುವಂಥ ಸ್ಟೋರಿನ ಇನ್ನೂ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ರೆ ಸಿನಿಮಾ ಇನ್ನೂ ಎಫೆಕ್ಟಿವ್ ವೇವ್ನಲ್ಲಿ ಕನೆಕ್ಟ್ ಆಗ್ತಿತ್ತು ಅಂತ ಪರ್ಸ್ನಲ್ ಆಗಿ ನನಗೆ ಅನಿಸ್ತು. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದ್ರೆ, ಇದೊಂದು ಡೀಸೆಂಟ್ ಆಗಿರುವಂತ ಅಬೋವ್ ಆವರೇಜ್ ಗುಡ್ ವಾಚ್ ಸಿನಿಮಾ ಅಂತೀನಿ. ನೀವೇನಾದ್ರೂ ನೋಲನ್ ಅವರ ಫ್ಯಾನ್ ಆಗಿದ್ರೆ ಈ ಸಿನಿಮಾನ ಡೆಫಿನೆಟ್ ಟ್ರೈ ಮಾಡಿ ನೋಡಿ, ಸಿನಿಮಾ ಇಷ್ಟ ಆಗುತ್ತೆ.